ಸರ್ಕಾರ ರೈತರ ಬೇಡಿಕೆ ಈಡೇರಿಸುತ್ತೇವೆ ಎಂದು ಘೋಷಣೆ ಮಾಡಿ ಸರ್ಕಾರವು ರೈತರಿಗೆ ಮಾತು ಕೊಟ್ಟು ಬೆಳೆ ವಿಮೆ ಮಂಜೂರು ಮಾಡಿ ಆದೇಶ ಹೊರಡಿಸಿತ್ತು. ಆದರೆ ಇಲ್ಲಿಯವರೆಗೂ 1 ಪೈಸೆ ಕೂಡ ರೈತರ ಖಾತೆಗೆ ವಿಮೆ ಹಣ ಜಮಾ ಆಗಿಲ್ಲ. ಇದನ್ನ ಖಂಡಿಸಿ ಮೇ 19ರಂದು 1 ದಿನದ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ನವ ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ದಯಾನಂದ ಪಾಟೀಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೈತರಿಗೆ ಈ ವರ್ಷ ಬೀಜ, ಗೊಬ್ಬರ, ಬಿತ್ತನೆಯ ಸಾಮಗ್ರಿಗಳು ತಯಾರಿ ಇಡಬೇಕು. ಆದ್ರೆ ರೈತರು ಆರ್ಥಿಕ ಸಂಕಷ್ಟದಲ್ಲಿದ್ದು ಅವರಿಗೆ ಸರ್ಕಾರ ಸಹಾಯ ಮಾಡುವುದನ್ನು ಬಿಟ್ಟು ರೈತರು ಕಟ್ಟಿದ ವಿಮೆ ಹಣವನ್ನೇ ವಿಮೆ ಕಂಪನಿಗೆ ಹೇಳದೆ ಸರ್ಕಾರ ರೈತರಿಗೆ ಸಂಕಷ್ಟಕ್ಕೆ ಸಿಲುಕಿ ಆಟವಾಡುತ್ತಿರುವುದು ಸರಿಯಲ್ಲ. ಈ ವರ್ಷ ತೊಗರಿಗೆ ನೆಟೆ ರೋಗ ಬಂದು ಹಾಳು ಮಾಡುವುದಲ್ಲದೆ ರೈತರು ಬೆಳೆದ ತೊಗರಿಗೆ ಬೆಲೆ ಸಿಗದೆ ಕಂಗಾಲಾದ ರೈತರು ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ಆಳು ಕಾಳು ಗೊಬ್ಬರ ಬೀಜ ಎಲ್ಲವನ್ನ ಖರ್ಚು ಮಾಡಬೇಕು. ಇಂತಹ ಸಮಯದಲ್ಲಿ ರೈತರ ಕಡೆಗೆ ಗಮನ ಹರಿಸಿ ರೈತರ ಬೆಳೆ ವಿಮೆ ಕೊಟ್ಟರೆ ರೈತರಿಗೆ ಬಿತ್ತನೆಗೆ ತಯಾರಿ ಮಾಡಿಕೊಳ್ಳಲು ಅವಕಾಶ ನೀಡಿದಂತಾಗುತ್ತದೆ. ಇಲ್ಲದೆ ಹೋದಲ್ಲಿ ರೈತರು ಆತ್ಮಹತ್ಯೆಗೆ ಶರಣಾಗುವ ಪರಿಸ್ಥಿತಿ ಅನುಭವಿಸಬೇಕಾಗುತ್ತದೆ. ಈಗಾಗಲೇ ಬಹಳಷ್ಟು ಜನ ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದು ಅದನ್ನು ಖಂಡಿಸಿ ಮೇ 19ರಂದು ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ರಾಜಕಾರಣಿಗಳ ವಿರುದ್ಧ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿನ ಬಸವೇಶ್ವರ ಪ್ರತಿಮೆ ಎದುರುಗಡೆಗೆ ಬೆಳಗ್ಗೆ 10:30 ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ನಮಗೆ ಯಾವಾಗ ನಾವು ಮಾರ್ಚ್ನಲ್ಲಿ ಒಂದು ದೊಡ್ಡ ಆಂದೋಲನದ ಮೂಲಕ ಸರ್ಕಾರಕ್ಕೆ ಏನು ತಿಳಿಸಿದ್ದೇವೆ, ತೊಗರಿ ಪರಿಹಾರ ಮತ್ತು ಇನ್ಶೂರೆನ್ಸ್ ಅಂತಕ್ಕಂಥದ್ದು, ನೆಟೆ ರೋಗ ಹೋಗಿರ್ತಕ್ಕಂಥ ತೊಗರಿಗೆ ಇನ್ಶೂರೆನ್ಸ್ ಮತ್ತು ಪರಿಹಾರ ಕೊಡ್ರಿ ಅಂತೇಳಿ ಸಾಕಷ್ಟು ಹೋರಾಟ ಮಾಡಿದಾಗ ಸರ್ಕಾರ ನಮ್ಮನ್ನು ಕರೆಸಿ 667 ಕೋಟಿ ರೂಪಾಯಿಯನ್ನು ಇನ್ಶೂರೆನ್ಸ್ ಮೂಲಕ ಬಿಡುಗಡೆ ಮಾಡಿದೆ ಅಂತ ಪತ್ರಿಕೆಯಲ್ಲಿ ಬಂತು. ಪತ್ರಿಕೆಯಲ್ಲಿ ಬಂದಾಗ ಕೂಡ ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಸ್ತುವಾರಿ ಮಂತ್ರಿಗಳಿಗೆ ಭೇಟಿ ಮಾಡಿ ಅದೇ ರೀತಿ ಶರಣ ಪ್ರಕಾಶ್ ಪಾಟೀಲ್ರು ಭೇಟಿ ಮಾಡಿದಾಗ ಹೌದು 667 ಕೋಟಿ ರೂಪಾಯಿ ನಾವು ಇನ್ಶೂರೆನ್ಸ್ ಮೂಲಕ ಬಿಡುಗಡೆ ಮಾಡಿದ್ದೀವಿ ಅಂತಕ್ಕಂಥ ಅವರು ಆಶ್ವಾಸನೆ ಕೊಟ್ಟಿದ್ದರು. ನಮಗೆ ಸಂತೋಷದಿಂದ ನಾವು ಕೆಲವು ಶಾಸಕರಿಗೆ ಮಂತ್ರಿಗಳಿಗೆ ಸನ್ಮಾನ ಕೂಡ ಮಾಡಿದ್ವಿ. ಅದು ನಮ್ಮ ಹುಚ್ಚುತನ ಅಂತಕ್ಕಂಥದ್ದು. ಯಾಕಪ್ಪ ಅಂದರೆ ಬಹುಶಃ ನಮ್ಮ ರೈತರಿಗೆ ಇಷ್ಟೆಲ್ಲ ಕೊಟ್ಟರಲ್ಲ ಅಂತ ಖುಷಿಯಾಗಿ ಅವ್ರನ್ನ ನಾವು ಶಾಲು ಹಚ್ಚಿ ಸನ್ಮಾನ ಮಾಡಿದೆವು. ಆದರೆ ಆ ಹಣವನ್ನು ಇಲ್ಲಿವರೆಗೂ ಒಂದು ನಯಾ ಪೈಸೆನೂ ಕೂಡ ರೈತರ ಅಕೌಂಟಿಗೆ ಬಂದು ಮುಟ್ಟಿಲ್ಲ. ಮಾರ್ಚ್ನಲ್ಲಿ ಬಿಡುಗಡೆ ಮಾಡಿರೋದು ಅದೇನು ಸರ್ಕಾರ ಕೊಟ್ಟಿರ್ತಕ್ಕಂಥ ಏನು ಹಣ ಅಲ್ಲ. ನಾವು ಕಟ್ಟಿರ್ತಕ್ಕಂಥ ವಿಮೆಯನ್ನು ಇನ್ಶೂರೆನ್ಸ್ ಮೂಲಕ ಇರ್ತಕ್ಕಂಥ ಹಣವನ್ನು ಅವತ್ತು ಯಾಕೆ ಕೊಡಲಿಲ್ಲ ಅನ್ನೋ ಪ್ರಶ್ನೆ ನಮಗೆ ಭಾಳಷ್ಟು ಕಾಡ್ತಾ ಇದೆ. ನಾವು ರೈತ ಮುಖಂಡರಾದಾಗ ಈ ಕಲಬುರಗಿ ಜಿಲ್ಲೆಯ ರೈತರು ನಮ್ಮನ್ನು ಫೋನ್ ಮೂಲಕ ಸಂಪರ್ಕಿಸ್ತಾ ಇದ್ದಾರೆ. ಸರ್, ಆ ಇನ್ಶೂರೆನ್ಸ್ ಏನಾಯಿತು ಬರ್ತಾ ಇಲ್ಲ ಸರ್, ಯಾಕೆ ಬಂದಿಲ್ಲ ಅಂತಕ್ಕಂಥ ಕಳವಳ ವ್ಯಕ್ತಪಡೋರು. ನಾನು ಚಿಂತೆ ಮಾಡ್ತಾಯಿದ್ದೇವೆ, ಇಲ್ಲಿ ಬರ್ಬೋದು ಅಂತಕ್ಕಂಥದ್ದು. ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾವು ನೇರವಾಗಿ ಭೇಟಿ ಮಾಡೋಕ್ಕೆ ಹೋದಾಗ ಒಂದು ಪತ್ರನೂ ನಾನು ಕೊಟ್ಟಿದ್ದೀನಿ. ನಮಗೆ ಬಹುಶಃ ರಾಜ್ಯದ ಮುಖ್ಯಮಂತ್ರಿಗಳು ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಆದೇಶ ಮಾಡಿರಿ, 667 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆಯೋ ಅಥವಾ ಇಲ್ಲವೋ ಅಂತಕ್ಕಂಥದ್ದು ಜಿಲ್ಲಾಧಿಕಾರಿ ಮೂಲಕ ರೈತರಿಗೆ ಗೊತ್ತಾಗಲಿ ಕಲಬುರಗಿ ಜಿಲ್ಲೆ ಅಂತಕ್ಕಂಥದ್ದು ಪ್ರಸ್ತಾವನೆ ನಾನು ಜಿಲ್ಲಾಧಿಕಾರಿಯಲ್ಲಿ ಎದುರಿಟ್ಟಿದ್ದೀನಿ. ಜಿಲ್ಲಾಧಿಕಾರಿಗಳು ಹೇಳಿದರು, ಇಲ್ಲ 168 ಕೋಟಿ ರೂಪಾಯಿ ಅಷ್ಟೇ ಬಿಟ್ಟಿದೆ, ಇನ್ನೂ ಬಿಡೋದಿದೆ ಅಂತಕ್ಕಂಥದ್ದು. ಹಾಗೆ ಯಾಕ್ರಿ ಮೇಡಮ್ ಅಂದೆ ನಾನು. ಇಲ್ಲ ಅರ್ಜೆಂಟ್ ಇದೆ, ನೀವು ಮತ್ತೆ ಬೆಂಗಳೂರು ಹೋಗಿ ಬಂದಮೇಲೆ ಮಾತಾಡೋಣ ಅಂತ ಹೇಳಿದರು. ಅದಕ್ಕಿಂತ ಮುಂಚೆ ನಾವೇನು ತಯಾರಿ ಮಾಡಿದೆವು, ನಾವು ಕೆಲವು ರೈತ ಮುಖಂಡರು ಸೇರಿ ಹೀಗಾದರೆ ಇವರು ಬಿಡುಗಡೆ ಮಾಡೋದಿಲ್ಲ, ಇವ್ರು ಹೇಳೋದಿಲ್ಲ, ಒಂದು ದಿನ ಸತ್ಯಾಗ್ರಹ ಮಾಡೋಣ ಅಂತಕ್ಕಂಥದ್ದು ನಮ್ಮ ಚರ್ಚೆ ಆಯಿತು. ರೈತರು ನಾವು ದಿನನಿತ್ಯ ಆ ರೈತನ ಪರವಾಗಿ, ಯಾಕಂದರೆ ಬಿತ್ತನೆ ಇರೋದ್ರಿಂದ ನಾವು ದಿನ ಬಿಟ್ಟು ದಿನ ನಾವು ಚರ್ಚೆ ಮಾಡಬೇಕಾಗಿದೆ. ಹಾಗಾಗಿ ನಾವು ಜಗತ್ ವೃತ್ತ ಬಸವೇಶ್ವರ ಮೂರ್ತಿ ಎದುರುಗಡೆ ಸೋಮವಾರ 10:30ರಿಂದ 5 ಗಂಟೆಗೆ ಸಾಂಕೇತಿಕ ಒಂದು ದಿನದ ಧರಣಿಯನ್ನು ಮಾಡಲು ಇಚ್ಛಿಸಿದ್ದೇವೆ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ,
ಹೆಮಟೋಲಾಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.